ಮೂರನೇ ತರಗತಿ ಪರಿಸರ ಅಧ್ಯಯನ ಕಲಿಕಾ ಪರಿಕರಗಳ ಬಗ್ಗೆ ತಿಳಿದುಕೊಳ್ಳೋಣ. ಪೋಸ್ಟರ್ಗಳು, ಮಿಂಚುಪಟ್ಟಿಗಳು, ಪೊಪೆಟ್ಸ್, ಮುಖವಾಡಗಳು, ಪ್ರಾಣಿಗಳ ಮಾದರಿಗಳು, ವಾಹನ, ಹಣ್ಣು, ತರಕಾರಿಗಳ ಮಾದರಿಗಳು. ಇದಿಷ್ಟು ಪರಿಸರ ಅಧ್ಯಯನದ ಕಲಿಕಾ ಪರಿಕರಗಳು. ಪೋಸ್ಟರ್ ಮತ್ತು ಮಿಂಚುಪಟ್ಟಿಗಳು ಮಾತ್ರ ಮುದ್ರಿತ ಕಲಿಕಾ ಪರಿಕರ. ಇನ್ನುಳಿದದ್ದು ಎಲ್ಲ ಕೂಡ ಘನ ಸ್ವರೂಪದ ಪರಿಕರಗಳು. ಇವಿನ್ನೂ ಶಾಲೆಗೆ ತಲುಪಿರೋದಿಲ್ಲ. ಮೂರನೇ ತರಗತಿಯ ಪರಿಸರ ಅಧ್ಯಯನ ಅಭ್ಯಾಸ ಸಹಿತ ಪಠ್ಯಪುಸ್ತಕದೊಂದಿಗೆ ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳ ಸಂಯೋಜನೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ಕೂಡ LTM ಹ್ಯಾಂಡ್ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಘಟಕದ ಹೆಸರು, ಅದರಲ್ಲಿ ಬಳಸಬೇಕಾದ ಪೋಸ್ಟರ್ಗಳು, ಪೋಸ್ಟರ್ಗಳ ಸಂಖ್ಯೆ, ಹಾಗೆ ಮಿಂಚುಪಟ್ಟಿಗಳ ಸಂಖ್ಯೆಯನ್ನು ಕೂಡ ಕೊಟ್ಟಿರುತ್ತಾರೆ. ಇದನ್ನು ಯಾವ ಗುಂಪಿನಲ್ಲಿ ಬಳಕೆ ಮಾಡಬೇಕು ಎಂಬುದನ್ನು ಸಹ ಇಲ್ಲಿ ವಿವರವಾಗಿ ನೀಡಿರುತ್ತಾರೆ. ಮೂರನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಸುಮಾರು 14 ಘಟಕಗಳು ಇರುತ್ತೆ. ಈ 14 ಘಟಕಗಳನ್ನು ಪರಿಕಲ್ಪನೆ ಅಥವಾ ಥೀಮ್ಗಳಾಗಿ ಮಾಡಿಕೊಳ್ಳಲಾಗಿದೆ. ಇದನ್ನು ಕಲಿಸ್ಬೇಕಾದ್ರೆ ಹಲವಾರು ವಿಧಾನಗಳನ್ನು ಕೂಡ ಇಲ್ಲಿ ನೀಡಿರ್ತಾರೆ. ಅನುಭವ ಆಧಾರಿತ ವಿಧಾನ, ಗುಂಪು ಚರ್ಚಾ ವಿಧಾನ, ವಿಚಾರಣಾ ಆಧಾರಿತ ವಿಧಾನ, ಆಟಿಕೆ ಆಧಾರಿತ ವಿಧಾನ, ಕಲಾ ಸಮ್ಮಿಳಿತ ವಿಧಾನ, ಅನ್ವೇಷಣೆ ಆಧಾರಿತ ವಿಧಾನ, ಹೀಗೆ ಸುಮಾರು 15 ವಿಧಾನಗಳನ್ನು ಬಳಸಿ ನಾವು ಪರಿಸರ ಅಧ್ಯಯನವನ್ನು ಅನುಕೂಲಿಸಬಹುದಾಗಿದೆ. ಪರಿಸರ ಅಧ್ಯಯನದ ಪರಿಕಲ್ಪನೆಗಳು ಮತ್ತು ಕಲಿಕಾ ಸಾಮಗ್ರಿಗಳ ಸಮನ್ವಯ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಪರಿಕಲ್ಪನೆಗಳಲ್ಲಿ ಘಟಕಗಳ ಶೀರ್ಷಿಕೆ ಮತ್ತು ಅಲ್ಲಿ ಬಳಸಬಹುದಾದ ಪೋಸ್ಟರ್ಗಳು ಮತ್ತು ಬಳಸಬಹುದಾದ ಮಿಂಚುಪಟ್ಟಿಗಳನ್ನು ಕೂಡ ನೋಡಿದರೆ ಅವು ಯಾವುವು ಅಂತ ಈಗ ತಿಳ್ಕೊಳ್ಳೋಣ. ಮೊದಲನೇ ಪರಿಕಲ್ಪನೆ ಕುಟುಂಬ, ಹಬ್ಬ, ಜಾತ್ರೆ, ಸಮಾರಂಭ. ಇದಕ್ಕೆ ಬಳಸ್ತಕ್ಕಂಥ ಪೋಸ್ಟರು ಜಾತ್ರೆ, ಹಬ್ಬ ಮತ್ತು ವೃತ್ತಿ ಕೌಶಲ್ಯಗಳದ್ದು. ಹಾಗೆ ಮಿಂಚುಪಟ್ಟಿಗಳು ಸಮಾರಂಭಗಳ ಮಿಂಚುಪಟ್ಟಿಗಳು 2.1ರಿಂದ 2.8ರವರೆಗೆ ಇಲ್ಲಿ ಬಳಸ್ತೀವಿ. ಇದು ಜಾತ್ರೆ ಮತ್ತು ಹಬ್ಬದ ಪೋಸ್ಟರ್ಗಳು. ಇಲ್ಲಿ ಸಮುದಾಯದಲ್ಲಿ ನಡೆಯುವ ಜಾತ್ರೆಗಳು, ಅವುಗಳ ಆಚರಣೆ, ವಿಶಿಷ್ಟತೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ಪೋಸ್ಟರ್ಗಳು ಉಪಯುಕ್ತ ಆಗುತ್ತೆ. ಮತ್ತು ಪೋಸ್ಟರ್ಗಳನ್ನು ಇರುವ ಪ್ರಶ್ನೆಗಳ ಮೂಲಕ ಚರ್ಚೆ ಮಾಡುತ್ತಾ ಮಕ್ಕಳ ಅನುಭವ ಅಭಿವ್ಯಕ್ತಿಗೆ ಅವಕಾಶವನ್ನು ನೀಡಬೇಕಾಗುತ್ತೆ. ಒಂದನೇ ಪರಿಕಲ್ಪನೆಯಲ್ಲಿ ಬಳಸ್ತಕ್ಕಂಥ ಅಥವಾ ಹಬ್ಬ, ಜಾತ್ರೆ, ಸಮಾರಂಭ ಎಂಬ ಪರಿಕಲ್ಪನೆಯಲ್ಲಿ ಬಳಸ್ತಕ್ಕಂಥ ಮಿಂಚುಪಟ್ಟಿಗಳು, ಉದಾಹರಣೆಗೆ ಹುಟ್ಟುಹಬ್ಬದ ಚಿತ್ರ ಇರ್ತಕ್ಕಂಥದ್ದು, ನಾಮಕರಣ ಚಿತ್ರ, ಮದುವೆ ಚಿತ್ರ, ಗೃಹ ಪ್ರವೇಶ, ಈ ರೀತಿ ಸಮಾರಂಭಗಳ ಚಿತ್ರ ಇರ್ತಕ್ಕಂಥ ಮಿಂಚುಪಟ್ಟಿಗಳನ್ನು ಈ ಒಂದು ಕಲಿಕೆಯ ಥೀಮ್ನಲ್ಲಿ ಬಳಸ್ತೀವಿ. ಈ ಪೋಸ್ಟರ್ಗಳಿಂದ ಸಸ್ಯಗಳ ಗುಣಲಕ್ಷಣಗಳ ಆಧರಿಸಿ ವರ್ಗೀಕರಿಸೋದಕ್ಕೆ, ಸಾಮ್ಯತೆ, ಭಿನ್ನತೆ, ವೈಶಿಷ್ಟ್ಯತೆಗಳ ಬಗ್ಗೆ ಚರ್ಚಿಸಲು, ಅಧ್ಯಯನ ಕೈಗೊಳ್ಳಲು ಈ ಪೋಸ್ಟರ್ಗಳು ಉಪಯುಕ್ತ ಆಗುತ್ತೆ. ಮತ್ತು ಈ ಪೋಸ್ಟರ್ನಲ್ಲಿ 7.1 ಮತ್ತು 7.2ರಲ್ಲಿ ಪ್ರಶ್ನೆಗಳೊಂದಿಗೆ ವಿವರಗಳನ್ನು ಅರ್ಥೈಸಿಕೊಂಡು ಸ್ಥಳೀಯ ಪರಿಸರದ ಸಸ್ಯಗಳನ್ನು ವರ್ಗೀಕರಿಸಲು ಕಲಿಕೆಯನ್ನು ಅನುಕೂಲಿಸಬಹುದಾಗಿದೆ. ಪ್ರಾಣಿ ಪ್ರಪಂಚ ಅಂತಕ್ಕಂಥ ಥೀಮ್ಗೆ ಯಾವುದೇ ಪೋಸ್ಟರ್ಗಳು, ಮಿಂಚುಪಟ್ಟಿಗಳು ಬಂದಿರೋದ್ರಿಲ್ಲ. ನೆಕ್ಸ್ಟು ಪ್ರಯಾಣ ಅಥವಾ ಮೋಜಿನ ಸುತ್ತಾಟ, ಇದಕ್ಕೆ ಸಂಬಂಧಪಟ್ಟಂಗೆ ಸಾರಿಗೆ ಸಂಪರ್ಕ ಸಾಧನಗಳು ಮತ್ತು ರಸ್ತೆಯ ಬದಿಯಲ್ಲಿರುವ ಸೂಚನಾ ಫಲಕಗಳು ಅಂತಕ್ಕಂಥ ಪೋಸ್ಟರ್ಗಳನ್ನ ಬಳಸ್ತೀವಿ. ಮತ್ತು ವಿವಿಧ ರೀತಿಯ ವಸತಿಗಳ ಮಿಂಚುಪಟ್ಟಿಗಳನ್ನು ಸಹ ನಾವು ಇಲ್ಲಿ ಬಳಸ್ತೀವಿ. ಈ ಪೋಸ್ಟರ್ಗಳ ಮುಖಾಂತರ ಸ್ಥಳೀಯ ಸಾರಿಗೆ ವ್ಯವಸ್ಥೆಯಾದ ಬಸ್ ನಿಲ್ದಾಣ, ರೈಲು ನಿಲ್ದಾಣ, ಮೆಟ್ರೋ ನಿಲ್ದಾಣ ಮುಂತಾದವುಗಳ ಬಗ್ಗೆ ಚರ್ಚಿಸಲು ಈ ಪೋಸ್ಟರನ್ನು ಬಳಸ್ಬೋದು. ಈ ಪೋಸ್ಟರನ್ನು ಪರಿಚಯಿಸ್ತಾ ವಿವಿಧ ರೀತಿಯ ನಿಲ್ದಾಣಗಳ ಹೆಸರುಗಳನ್ನು ತಿಳಿಯಲು ಕೂಡ ಅನುಕೂಲಿಸುವುದು. ಈ ಘಟಕದಲ್ಲಿ ವಸತಿಗಳ ಬಗ್ಗೆ ಕೂಡ, ಅಂದರೆ ಕಚ್ಚಾ ಮನೆ, ನಾಡು ಹೆಂಚಿನ ಮನೆ, ಮಂಗಳೂರು ಹೆಂಚಿನ ಮನೆ, ಕಲ್ಲಿನ ಮನೆ, ಹೀಗೆ ವಿವಿಧ ರೀತಿಯ ಮನೆಗಳ ಪರಿಚಯವನ್ನು ಕೂಡ ಮಿಂಚುಪಟ್ಟಿಗಳ ಮೂಲಕ ಮಾಡ್ತೀವಿ. ಹಾಗೆ 5ನೇ ಘಟಕ ಆಹಾರ, ನೀರು, ಸಾರ್ವಜನಿಕ ಆಸ್ತಿಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳು. ಇದಕ್ಕೆ ಸಂಬಂಧಪಟ್ಟಂಗೆ ಆಹಾರ, ಕೈ ಸೇರುವ ಶ್ರಮದ ಹಂತಗಳು, ಜೀವಜಲ, ಮಳೆ ಕೊಯ್ಲು ಎಂಬ ಪೋಸ್ಟರ್ಗಳನ್ನು ಬಳಸ್ತೀವಿ. ಇದಕ್ಕೆ ಮಿಂಚುಪಟ್ಟಿಗಳು ಯಾವುದು ಬಂದಿರೋದ್ರಿಲ್ಲ. ಈ ಪೋಸ್ಟರ್ಗಳಲ್ಲಿ ಆಹಾರದ ಮಹತ್ವವನ್ನು ಹಾಗೂ ಅದನ್ನು ಪೋಲು ಮಾಡದಿರುವ ಬಗ್ಗೆ ಜಾಗೃತಿ ಮೂಡಿಸಲು ಬಳಸಬಹುದು. ಪೋಸ್ಟರನ್ನು ಬಳಸಿ ಚರ್ಚಿಸುತ್ತಾ ನೀರಿನ ಉಪಯೋಗಗಳ ಬಗ್ಗೆ ಮಕ್ಕಳೊಡನೆ ಅನುಭವಗಳನ್ನು ವ್ಯಕ್ತಪಡಿಸಲು ಅವಕಾಶ ನೀಡುವುದು. ನೀರಿನ ಮರುಬಳಕೆಗೆ ಮನೆ ಮತ್ತು ಶಾಲೆಯಲ್ಲಿರುವ ಅವಕಾಶಗಳ ಬಗ್ಗೆ ಚರ್ಚಿಸಲು ಈ ಪೋಸ್ಟರ್ಗಳನ್ನು ಬಳಸಬಹುದು. ನೆಕ್ಸ್ಟು ಆಟಗಳು, ಪಾಠಕ್ಕೆ ಸಂಬಂಧಪಟ್ಟಂತೆ ಆಟಗಳ ಮಿಂಚುಪಟ್ಟಿಗಳು 8.1ರಿಂದ 8.18ರವರೆಗೆ ಮಿಂಚುಪಟ್ಟಿಗಳನ್ನು ಬಳಸ್ಕೊಳ್ತೀವಿ. ಸಂವೇದನೆ ಮತ್ತು ಸುರಕ್ಷತೆ ಎಂಬ ಘಟಕಕ್ಕೆ ಸಂಬಂಧಿಸಿದಂತೆ ವಿಶೇಷ ಚೇತನರು ಬಳಸುವ ಸಾಧನ ಸಲಕರಣೆಗಳು, ನೈಸರ್ಗಿಕ ವಿಕೋಪಗಳ ಮಿಂಚುಪಟ್ಟಿಗಳು, ಪ್ರಕೃತಿ ವಿಕೋಪಗಳ ಮಿಂಚುಪಟ್ಟಿಗಳು ಕೂಡ ಇಲ್ಲಿ ಬಳಸ್ಕೊಳ್ತೀವಿ. ನಕ್ಷೆ ಮತ್ತು ದಿಕ್ಕುಗಳು ಎಂಬ ಘಟಕಕ್ಕೆ ಸಂಬಂಧಪಟ್ಟಂತೆ ಚಿತ್ರ ಸಂಕೇತಗಳು, ನಕ್ಷೆ ಓದು ಎಂಬಂತಹ ಪೋಸ್ಟರ್ಗಳನ್ನು ನಾವು ಇಲ್ಲಿ ಬಳಸ್ಕೊಳ್ತೀವಿ. ಪೋಸ್ಟರ್ಗಳ ಉದ್ದೇಶಗಳು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಒಟ್ಟು 3ನೇ ತರಗತಿ ಪರಿಸರ ಅಧ್ಯಯನದಲ್ಲಿ 12 ಪೋಸ್ಟರ್ಗಳಿದೆ. ತರಗತಿ ಪ್ರಕ್ರಿಯೆಯಲ್ಲಿ ಪ್ರತಿ ಘಟಕಕ್ಕೆ ಒಳಗೊಂಡಿರುವ ಸಾಮರ್ಥ್ಯವನ್ನು ಆಧರಿಸಿದ ಕಲಿಕಾ ಫಲಗಳಿಗೆ ಇಲ್ಲಿನ ಎಲ್ಲ ಪೋಸ್ಟರ್ಗಳನ್ನು ಸಿದ್ಧಪಡಿಸಿದೆ. ಈ ಪೋಸ್ಟರ್ಗಳನ್ನು ಹೇಗೆ ಬಳಸಬೇಕು? ತರಗತಿ ಪ್ರಕ್ರಿಯೆಯ ಪೂರ್ವದಲ್ಲಿ, ತರಗತಿ ಪ್ರಕ್ರಿಯೆಯ ಸಂದರ್ಭದಲ್ಲಿ ಮತ್ತು ತರಗತಿ ಪ್ರಕ್ರಿಯೆಯ ನಂತರದಲ್ಲಿ 3 ರೀತಿಯಲ್ಲಿ ಪೋಸ್ಟರ್ಗಳನ್ನು ಬಳಸಬಹುದು.
ಅಂದರೆ ಮೊದಲನೇದಾಗಿ ತರಗತಿಯನ್ನು ಪ್ರಾರಂಭಿಸುವಾಗ ಪೋಸ್ಟರ್ಗಳನ್ನು ತೋರಿಸಿ ತನ್ನ ಅನುಭವಗಳನ್ನು ಮಕ್ಕಳು ಆ ಚಿತ್ರಗಳನ್ನು ನೋಡಿ ವ್ಯಕ್ತಪಡಿಸೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ತರಗತಿ ಪ್ರಕ್ರಿಯೆ ಸಂದರ್ಭದಲ್ಲಿ ನಾವು ಪಾಠವನ್ನು ಅನುಕೂಲಿಸುವಾಗ ಈ ಪೋಸ್ಟರ್ಗಳನ್ನು ಬಳಸ್ಕೋಬಹುದು. ಹಾಗೆ ತರಗತಿ ಪ್ರಕ್ರಿಯೆ ನಂತರದಲ್ಲಿ ಅಂದರೆ ಮೌಲ್ಯಮಾಪನದ ಸಾಧನವನ್ನಾಗಿ ಕೂಡ ಈ ಪೋಸ್ಟರ್ಗಳನ್ನು ಬಳಸ್ಕೋಬಹುದಾಗಿದೆ. ಏನು, ಏಕೆ, ಹೇಗೆ, ಎಲ್ಲಿ, ಯಾರು, ಯಾವಾಗ, ಇದ್ದರೆ, ಇಲ್ಲದಿದ್ದರೆ, ನೋಡಿದ್ದರೆ, ನೋಡಿಲ್ಲದಿದ್ದರೆ ಇತ್ಯಾದಿ ಪ್ರಶ್ನೆಗಳ ಮೂಲಕ ಪೋಸ್ಟರ್ನೊಂದಿಗೆ ಅನುಭವವನ್ನು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸುವುದು. ಕೆಲವೊಂದು ಪೋಸ್ಟರ್ಗಳ ಒಂದು ಬದಿಯಲ್ಲಿ ಚಿತ್ರಗಳು, ಮತ್ತೊಂದು ಬದಿಯಲ್ಲಿ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರ್ತವೆ. ಇನ್ನು ಕೆಲವೊಂದು ಪೋಸ್ಟರ್ಗಳಲ್ಲಿ ಎರಡೂ ಬದಿಗಳಲ್ಲಿ ಅದಕ್ಕೆ ಸಂಬಂಧಿಸಿದ ಚಿತ್ರಗಳಷ್ಟೇ ಇರುತ್ತೆ. ಈಗ 3ನೇ ತರಗತಿ ಪರಿಸರ ಅಧ್ಯಯನಕ್ಕೆ ಬಂದಿರತಕ್ಕಂಥ ಹೊಸ LTMಗಳು ಪರಿಚಯ ಮಾಡ್ಕೊಳ್ಳೋಣ. ಇದಾಗಲೇ ತಿಳ್ಕೊಂಡಿದ್ದೀವಿ. ಇದು ಪೋಸ್ಟರ್ಸು, ಇದು ಫ್ಲ್ಯಾಶ್ ಕಾರ್ಡ್ಸ್. ಇವೆರಡೇ EVS ಪರಿಸರ ಅಧ್ಯಯನಕ್ಕೆ ಅದು 3ನೇ ತರಗತಿಗೆ ಮಾತ್ರ ಬಂದಿರತಕ್ಕಂಥ ಹೊಸ LTMಗಳು. LTMಗಳಲ್ಲಿ ಮೊದಲನೇದಾಗಿ ಪೋಸ್ಟರ್ಗಳು. ಈ ಪೋಸ್ಟರ್ಗಳನ್ನು ಹೇಗೆ ಬಳಸಬೇಕು ಅಂತ ಈಗಾಗಲೇ ತಿಳ್ಕೊಂಡಿದ್ದೀವಿ. ಈಗ ಅದನ್ನು ಪ್ರಗತಿ ನೋಟ ಮತ್ತು ಅಭ್ಯಾಸ ಪುಸ್ತಕಕ್ಕೆ ಮ್ಯಾಪ್ ಮಾಡ್ಕೊಳ್ಳೋದಾದರೆ ಇದನ್ನು ಹೇಗೆ ಬಳಸಬೇಕು ಅಂತ ನೋಡೋಣ. ಇದು ಪೋಸ್ಟರ್ಸು. ಇಲ್ಲಿ ನಲಿಕಲಿ ಕ್ಲಾಸ್ 3 ಮತ್ತು EVSಗೆ ಅಂತ ಬಂದಿದೆ. ಇಲ್ಲಿ ಪೋಸ್ಟರ್ ನಂಬರ್ಗಳು ಕೊಟ್ಟಿದ್ದಾರೆ 2, 2.3, 2.3. ಈ ಪೋಸ್ಟರ್ಗಳನ್ನು ಪ್ರಗತಿ ನೋಟದಲ್ಲಿ ಎಲ್ಲಿ ಬಳಸಬೇಕು ಅಂತ ನೋಡೋಣ. ಉದಾಹರಣೆಗೆ ಪ್ರಗತಿ ನೋಟದಲ್ಲಿ 2.3 ಮತ್ತು 2.4 ಇದು ಮೆಟ್ಟಿಲು ಸಂಖ್ಯೆ ಮತ್ತು ಬಳಸಬೇಕಾದ ಕಲಿಕಾ ಸಾಮಗ್ರಿಗಳ ಒಂದು ಸಪ್ರೇಟ್ ಲೈನ್ ಕೂಡ ಇದೆ. ಇಲ್ಲಿ ಅಭ್ಯಾಸ ಪುಟ ಸಂಖ್ಯೆ ಕೂಡ ಇದೆ 34, 35. ಆ ಅಭ್ಯಾಸ ಪುಟದಲ್ಲಿ ವರ್ಕ್ ಮಾಡಿಸ್ಬೇಕಾದ್ರೆ ಈ ಪೋಸ್ಟರ್ಗಳನ್ನು ಬಳಸಬೇಕಾಗುತ್ತೆ. ಅಭ್ಯಾಸ ಪುಟ ಸಂಖ್ಯೆ 34 ಉದಾಹರಣೆಗೆ ಅಭ್ಯಾಸ ಪುಸ್ತಕದಲ್ಲಿ ನೋಡೋದಾದರೆ 34 ಇಲ್ಲಿ 7.1 ಅಂತಕ್ಕಂಥ ಪೋಸ್ಟರ್ಗಳನ್ನು ಪ್ರಗತಿ ನೋಟದಲ್ಲಿ ನೋಡಿ 46ನೇ ಮೆಟ್ಟಿಲು ಸಂಖ್ಯೆ, 45 ಅಭ್ಯಾಸ ಪುಟ ಸಂಖ್ಯೆ. ಇಲ್ಲಿ 7.1 ಮತ್ತು 7.2 ಈ ಪೋಸ್ಟರನ್ನು ಬಳಸ್ಕೋಬೇಕು. ಈ ಪೋಸ್ಟರನ್ನು ಹೇಗೆ ಬಳಸಬೇಕು ಅಂತ ನಾವು ಆಗಲೇ ತಿಳ್ಕೊಂಡಿದ್ದೀವಿ. ಈ ಚಿತ್ರಗಳನ್ನು ನೋಡಿ ಕಲಿಕಾಂಶ, ಕಲಿಕಾಪೂರಕ ಮತ್ತು ಮೌಲ್ಯಮಾಪನದಲ್ಲೂ ಕೂಡ ಈ ಪೋಸ್ಟರನ್ನು ಬಳಸ್ಕೋಬೋದು. ಉದಾಹರಣೆಗೆ ಇಲ್ಲಿ 45 ಹಸಿರೇ ಉಸಿರು ಅಂತಕ್ಕಂಥ ಪಾಠ. ಈ ಪಾಠವನ್ನು ಪ್ರಾರಂಭಿಸುವಾಗ ಈ ಪೋಸ್ಟರನ್ನು ಮಕ್ಕಳಿಗೆ ತೋರಿಸಿ ಅದರಲ್ಲೇ ಹಿಂದುಗಡೆ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಮಕ್ಕಳನ್ನು ಚರ್ಚೆಯಲ್ಲಿ ಭಾಗವಹಿಸೋ ರೀತಿ ಮಾಡಬಹುದು. ಈಗ ಪೋಸ್ಟರ್ ನಂಬರ್ 14.1 ಇದನ್ನು ಮ್ಯಾಪ್ ಮಾಡ್ಕೊಳ್ಳೋದಾದರೆ ಪ್ರಗತಿ ನೋಟದಲ್ಲಿ ಇದು ಪರಿಸರ ಅಧ್ಯಯನ 3ನೇ ತರಗತಿ ಪ್ರಗತಿ ನೋಟ. ಈ ಪೋಸ್ಟರ್ಸು ಮತ್ತು ಫ್ಲ್ಯಾಶ್ ಕಾರ್ಡ್ಸ್ ಬಂದಿರೋದು ಕೇವಲ 3ನೇ ತರಗತಿಗೆ ಮಾತ್ರ. ಇಲ್ಲಿ 14.1 ಮತ್ತು 14.2 45ನೇ ಮೆಟ್ಟಿಲು ಸಂಖ್ಯೆ ಮತ್ತು ಅಭ್ಯಾಸ ಪುಟ ಸಂಖ್ಯೆ 44ರಲ್ಲಿ ಈ ಕಾರ್ಡ್ಗಳನ್ನು, ಈ ಪೋಸ್ಟರ್ಸನ್ನು ನಾವು ಬಳಸ್ಕೋಬೇಕು. ಈ ಪೋಸ್ಟರ್ಸನ್ನು ಹೇಗೆ ಬಳಸ್ಕೋಬೇಕು ಅಂತ ಈಗಾಗಲೇ ತಿಳ್ಕೊಂಡಿದ್ದೀವಿ. ಈ ಎರಡೂ ಪೋಸ್ಟರ್ಸ್ಗಳನ್ನು ನಾವು ತರಗತಿಗೆ ಶೋ ಮಾಡಿ ಬಳಸ್ಬೋದು. ಇದನ್ನು ಅಭ್ಯಾಸ ಪುಸ್ತಕದಲ್ಲಿ 44 ಪುಟ ಸಂಖ್ಯೆ 44 ಇಲ್ಲಿ ಈ ಒಂದು ಚಟುವಟಿಕೆಯನ್ನು ಮಾಡಿಸುವಾಗ ನಾವು ಅಂದರೆ ಈ ಪಾಠ ಎಲ್ಲ ಮುಗಿದ ನಂತರ, ಉದಾಹರಣೆ ನಮ್ಮ ಕುಟುಂಬದ ಬಗ್ಗೆ, ವೃತ್ತಿಗಳ ಬಗ್ಗೆ ಎಲ್ಲ ಪಾಠ ಮುಗಿದ ನಂತರ ನಾವು ಈ ಒಂದು ಪೋಸ್ಟರ್ಸನ್ನು 44ರಲ್ಲಿ ಈ ಒಂದು ಪೋಸ್ಟರ್ಸನ್ನು ನಾವು ಬಳಸ್ಕೋಬೋದು. 44ನೇ ಅಭ್ಯಾಸ ಪುಟ ಸಂಖ್ಯೆ ಮತ್ತು 45ನೇ ಮೆಟ್ಟಿಲು. ಇಲ್ಲಿ ಇದಕ್ಕೆ ಪ್ರೊಫೆಷನ್ಸ್ಗೆ ಸಂಬಂಧಪಟ್ಟಂಥ ಒಂದು ಪೋಸ್ಟರ್ಸ್. ಮಿಂಚುಪಟ್ಟಿಗಳು ಮತ್ತು ಅದರ ಉದ್ದೇಶಗಳನ್ನು ತಿಳ್ಕೊಳ್ಳೋಣ. ಪರಿಸರ ಅಧ್ಯಯನ ವಿಷಯದಲ್ಲಿ ಕಲಿಕೆಯ ಫಲಗಳನ್ನು ಆಧರಿಸಿ ಕುಟುಂಬ, ಹಬ್ಬ, ಜಾತ್ರೆ, ಸಮಾರಂಭ, ವಸತಿ, ಆಟ ಈ ರೀತಿ 6 ಘಟಕಗಳು ಅಥವಾ 6 ಪರಿಕಲ್ಪನೆಗಳಿಗೆ ಸಂಬಂಧಿಸಿದಂತೆ 6 ಸೆಟ್ಗಳ ಒಟ್ಟು 72 ಮಿಂಚುಪಟ್ಟಿಗಳನ್ನು ಸಿದ್ಧಪಡಿಸಲಾಗಿದೆ. ತರಗತಿ ಕಲಿಕಾ ಪ್ರಕ್ರಿಯೆ ಆಯ್ಕೆ ಮಾಡಿಕೊಳ್ಳುವ ಪರಿಕಲ್ಪನೆಗಳಿಗೆ ತಕ್ಕಂತೆ ಆಯಾಯ ಮಿಂಚುಪಟ್ಟಿಗಳ ಸೆಟ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮಕ್ಕಳನ್ನು ತರಗತಿ ಪ್ರಕ್ರಿಯೆಯಲ್ಲಿ ವೈಯಕ್ತಿಕವಾಗಿ ಹಾಗೂ ಗುಂಪಿನಲ್ಲಿ ತೊಡಗಿಸಿಕೊಳ್ಳಲು ಮಿಂಚುಪಟ್ಟಿಗಳು ಮುಖ್ಯ ಸಾಮಗ್ರಿಗಳಾಗಿವೆ. ಪ್ರತಿ ಮಗುವು ಮಿಂಚುಪಟ್ಟಿಗಳನ್ನು ಬಳಸಿಕೊಳ್ಳಲು ಅವಕಾಶವಿದೆ. ಇಲ್ಲಿನ ಚಿತ್ರ, ಸನ್ನಿವೇಶ, ಘಟನೆಯನ್ನು ಗುರುತಿಸಿದ ಬಗ್ಗೆ ಗ್ರಹಿಸಿ ಪ್ರತಿಕ್ರಿಯಿಸಲು, ಸ್ವ ಅನುಭವವನ್ನು ಬೆಸೆಯಲು, ಹೊಸ ಅನುಭವವನ್ನು ಕಟ್ಟಿಕೊಳ್ಳಲು ಮತ್ತು ಇತರೆ ಸ್ನೇಹಿತರ ಅನುಭವ, ಅಭಿವ್ಯಕ್ತಿಯನ್ನು ಆಲಿಸಲು ಈ ಮಿಂಚುಪಟ್ಟಿಗಳಿಂದ ಸಾಧ್ಯವಾಗುತ್ತದೆ.
3ನೇ ತರಗತಿಗೆ ಬಂದಿರೋ ಮತ್ತೊಂದು LTM ಅಂದರೆ ಇದು ಫ್ಲ್ಯಾಶ್ ಕಾರ್ಡ್ಗಳು. ಈ ಫ್ಲ್ಯಾಶ್ ಕಾರ್ಡ್ಗಳನ್ನು ಕೂಡ ಪೋಸ್ಟರ್ಗಳ ಸಮಯದಲ್ಲಿ ಬಳಸಬೇಕಾಗುತ್ತೆ. ಪ್ರಗತಿ ನೋಟದಲ್ಲಿ ನೋಡೋದಾದರೆ 36ನೇ ಮೆಟ್ಟಿಲು ಸಂಖ್ಯೆ, 35 ಅಭ್ಯಾಸ ಪುಟ ಸಂಖ್ಯೆ. ಇಲ್ಲಿ ಈ ಚಟುವಟಿಕೆಗಳನ್ನು ಮಾಡುವಾಗ ಪೋಸ್ಟರ್ಗಳನ್ನು ಬಳಸ್ತೀವಿ ಮತ್ತು ಈ ರೀತಿ ಫ್ಲ್ಯಾಶ್ ಕಾರ್ಡ್ಗಳನ್ನು ಕೂಡ ಬಳಸ್ತೀವಿ. ಇಲ್ಲಿದೆ 2.1 ಮತ್ತು 2.8 ತನಕ, ಅಂದರೆ 2.1, 2, 3, 4, 5, 6, 7, 8 ಇಷ್ಟು ಫ್ಲ್ಯಾಶ್ ಕಾರ್ಡ್ಸನ್ನು ನಾವು ಈ ಸಮಯದಲ್ಲಿ ಫ್ಲ್ಯಾಶ್ ಕಾರ್ಡ್ಸನ್ನು ಬಳಸಿ ಮಕ್ಕಳಿಗೆ ಚಿತ್ರಗಳನ್ನು ನೋಡಿ ಅವರಿಗೆ ಮೊದಲೇ ಸ್ವ ಅನುಭವ ಇದ್ದರೆ ಅದ್ರ ಮೊದಲೇ ತಿಳ್ಕೊಂಡಿದ್ರೆ ಅದ್ರ ಬಗ್ಗೆ ಚರ್ಚಿಸ್ಬೋದು. ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ವಿಷಯವನ್ನು ಹೇಳ್ಬೋದು. ಮತ್ತು ಇದು ಮೌಲ್ಯಮಾಪನಕ್ಕೂ ಕೂಡ ಈ ಒಂದು ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು ಬಳಸ್ಕೋಬಹುದು. ಹಾಗೆ 8.1, 8.18 ತನಕ ಇಲ್ಲಿ ಫ್ಲ್ಯಾಶ್ ಕಾರ್ಡ್ಗಳನ್ನು ಬಳಸಬೇಕಾಗುತ್ತೆ. ಈ ಚಿತ್ರ ಈ ಲೋಗೋ ಫ್ಲ್ಯಾಶ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಿದ್ದು. 8.1ರಿಂದ 8.18 ಅಂದರೆ ಡಿಸೆಂಬರ್ನಲ್ಲಿ, ಅಂದರೆ ಇದು ಪಾರ್ಟ್ 2ನಲ್ಲಿ ಬರುತ್ತೆ. ನಮಗೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಈ ಚಟುವಟಿಕೆ ಬರುತ್ತೆ. ಇಲ್ಲಿ ನಾವು 29ನೇ ಅಭ್ಯಾಸ ಪುಸ್ತಕದಲ್ಲಿ ಈ ಫ್ಲ್ಯಾಶ್ ಕಾರ್ಡ್ಗಳನ್ನು ಬಳಸ್ಕೊತೀವಿ. 8.1, 8.2, 8.3 ಈ ಥರ 8.18 ತನಕ ನಾವು ಈ ಪೋಸ್ಟರ್ಸ್ ಆಟಗಳಿಗೆ ಸಂಬಂಧಪಟ್ಟ ಆಟ ಓಟ ಅನ್ನತಕ್ಕಂಥ ಪಾಠ ಇದೆ. ಸೊ ಅದು ಸಂಬಂಧಪಟ್ಟ ಫ್ಲ್ಯಾಶ್ ಕಾರ್ಡ್ಗಳನ್ನು ಇಲ್ಲಿ ಬಳಸಿ ಮಕ್ಕಳಿಗೆ ತೋರಿಸಿ, ಇಲ್ಲಿ ಎರಡೂ ಕಡೆ ಈ ಪೋಸ್ಟರಲ್ಲಿ ಕೆಲವೊಂದು ಕಡೆ ಚಿತ್ರ ಮತ್ತು ಪ್ರಶ್ನೆಗಳಿದೆ. ಫ್ಲ್ಯಾಶ್ ಕಾರ್ಡ್ಸಲ್ಲಿ ಸಾಮಾನ್ಯ ಎರಡೂ ಕಡೆ ಚಿತ್ರಗಳು ಕೊಟ್ಟಿದ್ದಾರೆ. ಈ ಥರದ್ದು ಸುಮಾರು 72 ಫ್ಲ್ಯಾಶ್ ಕಾರ್ಡ್ಸು ಇದೆ.